ನಮ್ಮ ಚಟುವಟಿಕೆಗಳ ಬಗ್ಗೆ ಸರ್ಕಾರದ ಗೃಹ ಸಚಿವರ ಗಮನ ಸೆಳೆಯುವ ದೃಷ್ಟಿಯಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದೆ. ತುಂಬಾ ವಿಸ್ತೃತವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸರ್ಕಾರದ ಸುತ್ತೋಲೆಗಳು, ಅಧಿಸೂಚನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರುವಂಥದ್ದು, ಈ ರೀತಿಯಲ್ಲಿ ಜೈಲಿನ ಒಳಗೆ ಈ ರೀತಿಯ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು, ಇದನ್ನ ಆಕಸ್ಮಿಕ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಹೊರಗಡೆ ಆದರೆ ಹೇಳಬಹುದು. ನೇರ ನಮ್ಮ ಮೂಗಿನ ಕೆಳಗೆ ಅಥವಾ ಒಂದು ವ್ಯವಸ್ಥೆಯ ಒಳಗೆ ಅಕ್ರಮ ಚಟುವಟಿಕೆ ನಡೀತದೆ ಅಂತ ಹೇಳಿ ಆದರೆ ಹೊರಗೆ ನಮಗೆ ಯಾವ ರೀತಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ? ಇವತ್ತಿನ ದಿನದಲ್ಲಿ ಇಷ್ಟೊಂದು ತಾಂತ್ರಿಕವಾಗಿ ವಿಶೇಷ ಬೆಳವಣಿಗೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೈಲಿನ ಒಳಗೆ ನಮಗೆ ಚಟುವಟಿಕೆಗಳನ್ನು, ಅಕ್ರಮ ಚಟುವಟಿಕೆಗಳನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆದರೆ ಅನುಭವಸ್ಥ ಗೃಹ ಸಚಿವರು ಇದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಆಕ್ಷನ್ ಟೇಕನ್ ರಿಪೋರ್ಟ್ ಏನಿದೆ, ಅಧಿಸೂಚನೆ, ಸುತ್ತೋಲೆಗಳು ಎಲ್ಲ ದೃಷ್ಟಿಯಲ್ಲಿ ಇರ್ತದೆ. ಯಾರನ್ನಾದರೂ ಅದಕ್ಕೆ ಉತ್ತರದಾಯಿ ಮಾಡಿ ಅವರ ಮೇಲೆ ಏನು ಆಕ್ಷನ್ ತಗೊಂಡಿದ್ದೀರಿ, ಯಾವ ರೀತಿಯಲ್ಲಿ ಈ ವ್ಯವಸ್ಥೆ ಸರಿಯಾಗುವ ದೃಷ್ಟಿಯಲ್ಲಿ ಅವರಿಗೆ ಹೆದರಿಕೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿದೆ. ಒಪ್ತಾರೆ, ಪರಪ್ಪನ ಅಗ್ರಹಾರದಲ್ಲಿಯೇ ಆಂಧ್ರದಿಂದ 3 ಡ್ರಗ್ ಪೂರೈಸ್ತಿದ್ರು ಅಂತ ಹೇಳಿ ಪತ್ರಿಕೆಗಳಲ್ಲೆಲ್ಲ ರಿಪೋರ್ಟ್ ಆಗಿದೆ. ಈ ದೃಷ್ಟಿಯಲ್ಲಿ ಸರ್ಕಾರ ಇದರ ಬಗ್ಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಪ್ರತಾಪ್ ಸಿಂಹ ನಾಯಕರವರು ಬಹಳ ಪ್ರಾಮುಖ್ಯವಾದ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಇವತ್ತಿನ ಹೊಸದಲ್ಲ. ಇದು ಇವತ್ತಿನ ಕಾಲದಲ್ಲಿ ಅದು ಹೊಸದು ಅಂತ ಹೇಳಿ ನನಗೆ ಅನ್ಸೋದಿಲ್ಲ. ಬಹಳ ದಿವಸದಿಂದ ನಿರಂತರವಾಗಿ ಕಾರಾಗೃಹಗಳಲ್ಲಿ ಇಂಥ ಚಟುವಟಿಕೆಗಳು, ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು, ಅಲ್ಲಿ ಏನು ಕೆಲವು ರೌಡಿಗಳನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿರ್ತಾರೆ. ಅವರು ಹೊರಗಿನ ಅವರ ಪ್ರಪಂಚದ ಸಂಪರ್ಕನ ಇಟ್ಕೊಂಡು ನಡೆಸ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಎಲ್ಲ ಕಾರಾಗೃಹಗಳಲ್ಲೂ ಕೂಡ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ನಡ್ಕೊಂಡು ಬಂದಿರೋದನ್ನ ನಾವು ಕೇಳಿದ್ದೇವೆ. ಹಾಗಂತೇಳಿ ನಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ತಮ್ಮ ಪ್ರಶ್ನೆ ಏನಿದೆ ಅಂದ್ರೆ, ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಖಂಡಿತವಾಗಿ. ಆ ಕಾರಣಕ್ಕಾಗಿ ನಾವು ಅನೇಕ ಕ್ರಮಗಳನ್ನ ಈಗಾಗಲೇ ತಗೊಂಡಿದ್ದೇವೆ. ಸರ್ಕಾರದ ಅಧಿಸೂಚನೆಯನ್ನ ನಾನು ಪಟ್ಟಿ ಮಾಡಿದ್ದೇನೆ. ಆದರೆ ಅನೇಕ ಕ್ರಮಗಳನ್ನು ಕೂಡ ನಾವು ತಗೊಂಡಿದ್ದೇವೆ. ಬರೀ ಸುತ್ತೋಲೆ ಹೊರಡಿಸಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇತ್ತೀಚೆಗೆ ಏನು ಆಧುನಿಕವಾಗಿ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆ ಟೆಕ್ನಾಲಜಿಯನ್ನ ಉಪಯೋಗ ಮಾಡಿಕೊಂಡು ಈ ರೀತಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಯಾವುದು ನಡೀದಾಗೆ ಇರಬೇಕು ಅಂತೇಳಿ ನಾವು ಕ್ರಮವನ್ನ ತಗೊಳ್ತಾ ಇದ್ದೇವೆ. ಉದಾಹರಣೆಗೆ, ನಮ್ಮಲ್ಲಿ ಜೈಲಿನಲ್ಲೇ ಗಾರ್ಡ್ಸ್ ಇರ್ತಾ ಇದ್ರು, ಪೊಲೀಸ್ ಗಾರ್ಡ್ಸು. ಅವರೇ ಒಳಗೆ ಹೋಗೋರ್ನ ಬರೋರ್ನ ಅವ್ರನ್ನೆಲ್ಲ ನೋಡೋದು, ಚೆಕ್ ಮಾಡೋದು, ಅದೆಲ್ಲ ಮಾಡ್ತಾ ಇದ್ರು. ಅವ್ರ ಮೇಲೆ ಬಹಳಷ್ಟು ಕಂಪ್ಲೇಂಟ್ಸ್ ಬರೋದಕ್ಕೆ ಶುರುವಾಯಿತು. ಅದಕ್ಕಾಗಿ ನಾವು ಈಗ KSISF ಅಂತೇಳಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವು ಹೊಸದಾಗಿ ಮಾಡ್ಕೊಂಡಿದ್ದೇವೆ. ಅವರನ್ನ ಈಗ ನೇಮಕ ಮಾಡಿದ್ದೇವೆ. ಹೆಚ್ಚು ಬಂದಿಗಳು ಇರ್ತಕ್ಕಂಥ ಕಾರಾಗೃಹಗಳಲ್ಲಿ, ದೊಡ್ಡ ಕಾರಾಗೃಹಗಳಲ್ಲಿ ಅವ್ರನ್ನ ನೇಮಕ ಮಾಡಿ ಬಹಳ ಕಠಿಣವಾಗಿ ನಾವು ಕ್ರಮವನ್ನ ತಗೊಳ್ಬೇಕು ಅಂತ ಹೇಳಿ ಮಾಡಿದ್ವಿ. ಯಾಕೆಂದ್ರೆ ಇತ್ತೀಚೆಗೆ ತಮಗೂ ಗೊತ್ತಿರಬೇಕು, ಬೆಂಗಳೂರಿನಲ್ಲಿ ಕಾರಾಗೃಹದಲ್ಲಿ, ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕೆಲವು ಘಟನೆಗಳು ನಡೆದ ಮೇಲೆ ನಾನು ಕೂಡ 2 ಬಾರಿ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳಿಗೆಲ್ಲ ಮಾತನಾಡಿ ಏನೆಲ್ಲ ಆಗ್ತಾ ಇದೆ ಹಾಗೆ ಅಂತೇಳಿ. ಈಗ ಅಲ್ಲಿ 3 THCBC ಅಂತ ಹೈ ರೆಸಲ್ಯೂಷನ್ ಟವರ್ಸ್ ಅನ್ನ ಹಾಕಿದ್ವಿ. ಅಂದ್ರೆ ಈ ಮೊಬೈಲ್ ಫೋನ್ ಒಂದ್ ವೇಳೆ ಅವ್ರ ಹತ್ರ ಇದ್ರೂ ಕೂಡ ಅವರು ಹೊರಗಡೆಗೆ ಸಂಪರ್ಕ ಆಗಬಾರ್ದು ಅಂತೇಳಿ ಹಾಕಿದ್ದೇವೆ. ಜಾಮರ್ಗಳು ಹಾಕಿದ್ದೀವಿ. ಇದೇನಾಗಿದೆ ಮಾನ್ಯ ಸಭಾಪತಿಗಳೇ, ಇನ್ನೂ ಒಂದು ಸಮಸ್ಯೆ ಉಂಟಾಗಿದೆ. ಆ ಜಾಮರ್, ಹೈ ರೆಸಲ್ಯೂಷನ್ ಜಾಮರ್ ಹಾಕಿದ್ರೆ ಆ ಸುತ್ತ ಇರ್ತಕ್ಕಂಥ ಮನೆಗಳೆಲ್ಲ ಆ ಫೋನ್ಗಳು ಯಾವುದೂ ಕೂಡ ವರ್ಕ್ ಆಗೋದಿಲ್ಲ. ಅವ್ರದ್ದು ಕಂಪ್ಲೇಂಟ್ ಆಗಿದೆ. ಅದಕ್ಕೆ ನಾವು ಆ ಟೆಕ್ನಾಲಜಿ ಅವ್ರು ಯಾರು ನಮಗೆ ಸಪ್ಲೈ ಮಾಡಿದ್ದಾರೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಅದನ್ನೇನಾದ್ರೂ ಕೂಡ ನೀವು ಕಂಟ್ರೋಲ್ ಮಾಡೋದಕ್ಕೆ ಆ ಏರಿಯಾಕ್ಕೆ ಮಾತ್ರ ಸೀಮಿತವಾಗಿ ಇರೋ ರೀತಿನಲ್ಲಿ ಮಾಡ್ಕೊಡ್ಬೇಕು ಅಂತೇಳಿ ಅದನ್ನು ಕೂಡ ನಾವು ನೋಡಿದ್ದೇವೆ.